ಧರ್ಮಸ್ಥಳ ಕೇಸ್ನಲ್ಲಿ ಬುರುಡೆ ಕೇಸ್ನಲ್ಲಿ ಯಾರ್ಯಾರ ಪಾತ್ರ ಇದೆ ಅದನ್ನು ಈಗ ತನಿಖಾ ಸಂಸ್ಥೆಗಳು ಹುಡುಕ್ತಾ ಇವೆ. ಇದೆಲ್ಲದರ ಜೊತೆಗೆ ಈಗ ಕೇರಳದ MP ಒಬ್ಬರ ನಂಟು ಇರುವಂಥದ್ದು ಕೂಡ ಗೊತ್ತಾಗಿದೆ. ಯಾಕಂದರೆ ಒಬ್ಬ ಯೂಟ್ಯೂಬರ್ ಇವರನ್ನ ಇಂಟರ್ವ್ಯೂ ಮಾಡಿದ್ದು. ಅಂದರೆ ಬುರುಡೆ ಬಹಳಷ್ಟು ಕಡೆಗೆ ಓಡಾಡಿದೆ, ಕೇರಳ ತನಕ ಹೋಗಿ ಬಂದಿದೆ. ಕೇರಳದ MP ಹತ್ರ ತಗೊಂಡೋಗಿದ್ರಂತೆ ಇವರು. ಕೇರಳದ ಕಮ್ಯುನಿಸ್ಟ್ ಸಂಸದ ಸಂತೋಷ್ ಅವರ ಪಾತ್ರವೂ ಕೂಡ ಇದರಲ್ಲಿದೆಯಾ, ಇದನ್ನು ನಾನು ಲೋಕಸಭೆಯಲ್ಲಿ ಚರ್ಚೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಬುರುಡೆ ಚಿನ್ನಯ್ಯ, ಮಠಣ್ಣವರ್ ಮತ್ತು ಜಯಂತ್ ಮೂರೂ ಜನ ಹೋಗಿ ಸಂತೋಷ್ ಕುಮಾರ್ ಅವ್ರನ್ನ ಭೇಟಿ ಮಾಡಿದ್ರಂತೆ. ಅವರ ಎದುರುಗಡೆಗೆ ಬುರುಡೆ ಇಟ್ಟಿದ್ರಂತೆ. ಬುರುಡೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ಮಾಡಿದ್ರಂತೆ. ಅದಾದ ಮೇಲೆ ಈತ ಒಂದು ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ರು, ಒಂದು ಇಂಟರ್ವ್ಯೂ ಕೊಟ್ಟಿದ್ರು ಒಬ್ಬ ಯೂಟ್ಯೂಬರ್ಗೆ. ಇವರೆಲ್ಲರೂ ಹೋಗಿ ಕೇರಳ ಸಂಸದನನ್ನು, ಕಮ್ಯುನಿಸ್ಟ್ ಸಂಸದನನ್ನು ಭೇಟಿ ಮಾಡಿ ಆತನ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಈಗ ಈ ಬುರುಡೆ ವಿಚಾರ ಇದೆಯಲ್ಲ, ಇಲ್ಲಿಂದ ಕೇರಳದ ತನಕ ಸಂತೋಷ್ ಕುಮಾರ್ ತನಕ ಬಂದು ನಿಂತಿದೆ. ಬರೀ ಪೃಥ್ವಿರಾಜ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿರಾಜ್, ನಾವು ನೋಡ್ತಾ ಇದ್ದೀವಿ ಏನೋ ಕೇರಳದ ರಾಜಕಾರಣಿಯ ನಂಟು ಕೂಡ ಇರುವಂಥದ್ದು ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂದರೆ ಒಬ್ಬ ಯೂಟ್ಯೂಬರ್ಗೆ ಕೊಟ್ಟಿರುವಂಥ ಸಂದರ್ಶನದಲ್ಲಿ ಇವರು ಇದನ್ನು ಸ್ಪಷ್ಟವಾಗಿ ಹೇಳಿದರು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಲೋಕಸಭೆಯಲ್ಲಿ ಚರ್ಚೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಕೇರಳದ MP ಹೇಳಿದರು, ಸಂತೋಷ್ ಕುಮಾರ್ ಹೇಳಿದರು. ಅಂತೂ ಇಂತೂ ಈ ವಿಚಾರ ಈಗ ಬಹಳ ವಿಸ್ತಾರ ಪಡ್ಕೊಳ್ತಾ ಇದೆ. ಏನಂತೀರಿ? ಖಂಡಿತ ರಂಗನಾಥ್, ಏನು ಆರಂಭಿಕ ಹಂತದಲ್ಲಿ ಇವರು ಕೇರಳಕ್ಕೆ ಹೋಗುವಂಥದ್ದು, ಅಂದರೆ ಇಲ್ಲಿ ಏನು ಕರ್ನಾಟಕದಲ್ಲಿ ಇನ್ನೂ ಕೂಡ SIT ರಚನೆ ಆಗಿರೋದಿಲ್ಲ, ಅದಕ್ಕಿಂತ ಮೊದಲು ಇನ್ನೂ ನ್ಯಾಯಾಲಯಕ್ಕೆ ಬುರುಡೆಯನ್ನೇ ಕೊಟ್ಟಿರೋದಿಲ್ಲ. ಅಂತಹ ಸಂದರ್ಭಕ್ಕೆ ಅದಕ್ಕಿಂತ ಮೊದಲೇ ಕೇರಳಕ್ಕೆ ಹೋಗ್ತಾರೆ. ಕೇರಳಕ್ಕೆ ಹೋಗಿ ಕೇರಳ ಸಂಸದ ಸಂತೋಷ್ ಕುಮಾರ್ ಅವ್ರನ್ನ ಭೇಟಿ ಮಾಡ್ತಾರೆ. ಸಂತೋಷ್ ಕುಮಾರ್ ಅವರ ಸಪೋರ್ಟ್ ಕೇಳ್ತಾರೆ, ಹೆಲ್ಪ್ ಕೇಳ್ತಾರೆ. ಕರ್ನಾಟಕ ಗೌರ್ಮೆಂಟ್ ಏನೂ ಸಪೋರ್ಟ್ ಮಾಡ್ತಾ ಇಲ್ಲ, ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮನ್ನು ನಂಬ್ತಾ ಇಲ್ಲ, ಸೊ ಅದಕ್ಕೋಸ್ಕರ ನೀವು ಸಹಾಯ ಮಾಡಿ ಅಂತ ಹೇಳಿ ಈ ಒಂದು ತಂಡ ಹೋಗುವಂಥದ್ದು. ಅಂದರೆ ಬುರುಡೆ ಸಮೇತ ಆರೋಪಿ ಚಿನ್ನಯ್ಯ, ಜಯಂತ್ ಮತ್ತೆ ಗಿರೀಶ್ ಮಟ್ಟಣ್ಣನವರು ಎಲ್ಲರೂ ಕೂಡ ಅಲ್ಲಿಗೆ ಹೋಗುವಂಥದ್ದು. ಹೋಗಿ ಅವ್ರನ್ನ ಭೇಟಿ ಮಾಡಿ ಕೆಲವೊಂದು ವಿಚಾರವನ್ನು ಹೇಳ್ತಾರೆ. ಸೊ ಆ ಒಂದು ಸಂಸದ ಸಂತೋಷ್ ಕುಮಾರ್ ಕೂಡ, ಅಂದರೆ ಏನು ಕೇರಳದ ಕಮ್ಯುನಿಸ್ಟ್ ಪಾರ್ಟಿಯ ರಾಜ್ಯಸಭಾ ಸದಸ್ಯ ಸಂತೋಷ್ ಕುಮಾರ್, ಇದನ್ನ ಲೋಕಸಭೆಯಲ್ಲಿ ನಾನು ಚರ್ಚೆ ಮಾಡ್ತೀನಿ, ಅಲ್ಲಿ ಈ ವಿಚಾರವನ್ನು ಎಸ್ಕಲೇಟ್ ಮಾಡುವ ಅನ್ನೋ ಮಾತನ್ನು ಕೂಡ ಅವರು ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿಂದಾನೇ ಕರ್ಕೊಂಡು ಹೋಗಿರುವಂಥ ಒಂದು ಯೂಟ್ಯೂಬ್ ಚಾನಲ್ ಏನಿರುತ್ತೆ, ಸೊ ಅವ್ರನ್ನೂ ಕೂಡ ಕರ್ಕೊಂಡು ಹೋಗಲು ಒಂದು ಇಂಟರ್ವ್ಯೂನ ಮಾಡಿಸ್ತಾರೆ. ಸೊ ಈ ರೀತಿ ಸಾಕಷ್ಟು ಏನು ಈ ಒಂದು ಪ್ಲಾನ್ ಹೇಗೆ ನಡೆದಿದೆ ಅಂತ ಹೇಳಿದರೆ, ಯಾರ್ಯಾರನ್ನ ಎಲ್ಲೆಲ್ಲಿ ಭೇಟಿ ಆಗಬೇಕು, ಸೊ ಯಾರ್ಯಾರನ್ನ ಟಚ್ ಮಾಡಬೇಕು, ಯಾರ್ಯಾರನ್ನ ಸಪೋರ್ಟ್ ತಗೊಳ್ಬೇಕು ಅನ್ನೋದು ಕ್ಲೀನಾಗಿ ಇವರು ಪ್ಲಾನ್ ಮಾಡ್ಕೊಂಡಿರುವಂಥದ್ದು. ಅಂದರೆ ಆರಂಭಿಕ ಹಂತದಲ್ಲಿ ದೆಹಲಿಗೆ ಹೋಗ್ತಾರೆ. ದೆಹಲಿಯ ಸುಪ್ರೀಂ ಕೋರ್ಟ್ನಲ್ಲಿ ಆ ಒಂದು ಬುರುಡೆಯನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ನ CCTV ಕಣ್ಗಾವಲು ಎಲ್ಲೆಲ್ಲಿ ಇರುತ್ತೆ ಅಲ್ಲೇ ಅವರು ಕೂತ್ಕೊಂಡು ಅರ್ಧ ಗಂಟೆ 1 ಗಂಟೆಗಳ ಕಾಲ ಚರ್ಚೆಯನ್ನು ಮಾಡ್ತಾರೆ. ಸೊ ಅದಾದ ಬಳಿಕ ಬೇರೆ ಬೇರೆ ಕಡೆ ಹೋಗುವಂಥದ್ದು. ಈಗ ಕೇರಳದ ನಂಟು ಇರುವಂಥದ್ದು ಈ ಒಂದು ವಿಚಾರಣೆ ವೇಳೆ ಬಯಲಾಗಿರುವಂಥದ್ದು. ಅಂದರೆ ಆರೋಪಿ ಚಿನ್ನಯ್ಯ ಕೇರಳದ ಒಬ್ಬರು ರಾಜಕಾರಣಿ ಹತ್ರ ಹೋಗಿದ್ವಿ ಅಂತ ಹೇಳಿ ಮಾಹಿತಿಯನ್ನು ಕೊಡ್ತಾನೆ. ಅದಾದ ಬಳಿಕ ಜಯಂತನ್ನು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅದು ಸಂತೋಷ್ ಕುಮಾರ್, ಅಂದರೆ ಕೇರಳದ ಕಮ್ಯುನಿಸ್ಟ್ ಪಕ್ಷದ ಸಂಸದ, ರಾಜ್ಯಸಭಾ ಸದಸ್ಯ ಸಂತೋಷ್ ಕುಮಾರ್ ಅವ್ರನ್ನ ಮೀಟ್ ಮಾಡಿರುವ ವಿಚಾರವನ್ನು ಈಗ ಜಯಂತ್ ಹೇಳಿರುವಂಥದ್ದು. ಇಲ್ಲಿ ಕೇರಳ ಸಂಸದರು ಯಾವ ರೀತಿ ಇವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಅಂದರೆ, ಅಫಿಷಿಯಲ್ ಆಗಿ ಕೇವಲ ಸಪೋರ್ಟ್ ಮಾಡಿದ್ದಾರೆ. ಅಂದರೆ ಯಾರೋ ಒಬ್ಬರು ಸಮಸ್ಯೆಯನ್ನು ತೆಗೆದುಕೊಂಡು ಬಂದರು, ಅಫಿಷಿಯಲ್ ಆಗಿ ಸಪೋರ್ಟ್ ಮಾಡ್ತೀವಿ ಅಂದರೆ ಅದು ಬೇರೆ. ಆದರೆ ಏನಾದರೂ ಒಳಗಡೆ ಏನಾದರೂ ಇವ್ರ ಜೊತೆ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಈಗ SIT ನೋಡ್ತಾ ಇರುವಂಥದ್ದು. ಅಂಥದ್ದೇನಾದ್ರು ಕಂಡು ಬಂದರೆ ಅವ್ರನ್ನೂ ಕೂಡ ಈ ಒಂದು ತನಿಖಾ ಪ್ರಕ್ರಿಯೆಯಲ್ಲಿ ಒಳಪಡಿಸುವಂತಹ ಅವಕಾಶ ಮತ್ತು ಸಾಧ್ಯತೆಗಳು ಇರುವಂಥದ್ದು. ನೀವು ಸಂಪರ್ಕದಲ್ಲಿ ಒಂದು ಸಂಗತಿನಲ್ಲಿ ಗಮನದಲ್ಲಿ ಇಟ್ಕೊಂಡು ನಾವು ಮಾತಾಡಬೇಕು. ಇವರು ಎಲ್ಲ ಬಿಟ್ಟು ಕೇರಳದ ಸಂಸದರ ಹತ್ರನೇ ಯಾಕೆ ಹೋದರು, ಕಮ್ಯುನಿಸ್ಟ್ ಸಂಸದರ ಹತ್ರನೇ ಯಾಕೆ ಹೋದರು? ಇದು ಈ ಕೇರಳಕ್ಕೂ ಇಲ್ಲಿಗೂ ಬಹಳ ನೆಂಟರಂಗೆ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ಜೊತೆಗೇನು ಅಂದರೆ ಒಂದು ಯೂಟ್ಯೂಬ್ ಚಾನಲ್ಗೆ ಇವರು ಸಂದರ್ಶನ ಕೊಟ್ಟಿದ್ದು ಜುಲೈ 17ನೇ ತಾರೀಕು. ಇದೇ ಸಂಸದ ಸಂತೋಷ್ ಕುಮಾರ್ ಅವರ ಸಂದರ್ಶನ ಅಪ್ಲೋಡ್ ಆಗಿದೆ. ಬುರುಡೆ ಗ್ಯಾಂಗ್ ಭೇಟಿಯಾದಂಥ ಸಂದರ್ಭದಲ್ಲೇ ಸಂಸದ ಮಾತಾಡಿರೋದು. ಇದೆಲ್ಲದೂ ಕೂಡ ಪಕ್ಕಾ ಪ್ಲಾನ್ ಅಂತ ಅನಿಸ್ತಾ ಇದೆ. ಪೃಥ್ವಿರಾಜ್ ನೋಡಿ, ಯಾವತ್ತು ಇದೆಲ್ಲ ಈ ಬುರುಡೆ ಕತೆ ಬಂತಲ್ಲ, ಅದೇ ಸಂದರ್ಭದಲ್ಲೇ ಈತನ ಸ್ಟೇಟ್ಮೆಂಟು, ಅದೇ ಸಂದರ್ಭದಲ್ಲೇ ಇದು ಅಪ್ಲೋಡ್ ಆಗಿರುವಂಥದ್ದು. ಸೊ ಇದೆಲ್ಲದೂ ಕೂಡ ಸಹಜವಾಗಿ ಅನುಮಾನ ತರಿಸುತ್ತೆ. ನಾನು ಆಗಲೇ ಹೇಳ್ತಾ ಇದ್ದೆ, ಎಲ್ಲ ಬಿಟ್ಟು ಇವರು ಕೇರಳಕ್ಕೆ ಯಾಕೆ ಹೋದರು,
ಒಂದು. ಎರಡನೇದೇನು ಅಂದರೆ ಈ ಕಮ್ಯುನಿಸ್ಟ್ ಸಂಸದನನ್ನೇ ಭೇಟಿ ಮಾಡುವಂಥ ಅಗತ್ಯ ಏನಿತ್ತು? ನಂಬರ್ 2, ಆತ ಕೊಟ್ಟಂಥ ಸಂದರ್ಶನದಲ್ಲಿ ನಾನು ಅಗತ್ಯ ಬಿದ್ದರೆ ಇದನ್ನು ನಾನು ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡ್ತೀನಿ ಅನ್ನುವಷ್ಟರ ಮಟ್ಟಿಗೆ ಸ್ಟೇಟ್ಮೆಂಟ್ ಕೊಡ್ತಾನಲ್ಲ, ಅದಕ್ಕೆ ಕಾರಣ ಏನಿರ್ಬೋದು? ಇದು ಅಂದರೆ ಯಾಕೋ ಈ ಬೇರುಗಳು ಬಹಳ ಆಳಕ್ಕೆ ಇಳಿತಾ ಇವೆ ಅಂತ ಅನಿಸ್ತಾ ಇದೆ ಪೃಥ್ವಿ. ಖಂಡಿತ ರಂಗನಾಥ್, ಇದೊಂದು ತುಂಬಾ ಪ್ಲಾನ್ಡ್ ಆಗಿ ಮಾಡಿರುವಂತಹ ಒಂದು ವ್ಯವಸ್ಥಿತವಾಗಿ ಮಾಡಿರುವಂಥ ಕೆಲಸ ಆಗಿದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಆರಂಭಿಕ ಹಂತಗಳಲ್ಲಿ ಯಾರ್ಯಾರನ್ನ ಟಚ್ ಮಾಡಬೇಕು, ಏನೇನು ಮಾಡಬೇಕು ಎಲ್ಲವೂ ಕೂಡ ಕರೆಕ್ಟಾಗಿ ಪ್ಲಾನ್ ಆಗಿತ್ತು. ಅದಕ್ಕೊಂದು ಅದಕ್ಕೆ ಏನು ಯಾರು ಗಿರೀಶ್ ಮಟ್ಟಣ್ಣ ಅವರು ಸೇರಿದಂತೆ ಜಯಂತ್ ಎಲ್ಲರೂ ಕೂಡ ಇದರ ಹಿಂದೆ ವರ್ಕ್ ಮಾಡಿರುವಂಥದ್ದು ಈಗ ಗೊತ್ತಾಗಿರುವಂಥದ್ದು. ಅಂದರೆ ಆರಂಭಿಕ ಹಂತದಲ್ಲಿ ಜಯಂತ್ಗೆ ಕೇರಳ ಲಿಂಕ್ ಚೆನ್ನಾಗಿರುತ್ತೆ, ಇವರು ಸಂಸದರನ್ನ ಭೇಟಿ ಮಾಡುವಂಥದ್ದು, ಅಲ್ಲಿ ಹೋಗಿ ನಮ್ಮ ರಾಜ್ಯದ ಸಂಸದರು MLAಗಳು ಯಾರು ಕೂಡ ಸಪೋರ್ಟನ್ನು ಮಾಡ್ತಾ ಇಲ್ಲ, ರಾಜ್ಯ ಸರ್ಕಾರ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ, ಪೊಲೀಸ್ ಇಲಾಖೆ ಕೂಡ ಯಾವುದೇ ರೀತಿ ನಮಗೆ ಮನ್ನಣೆಯನ್ನು ಕೊಡ್ತಾ ಇಲ್ಲ, ಈ ರೀತಿ ದೂರುಗಳನ್ನು ಅಲ್ಲಿ ತೆಗೆದುಕೊಂಡು ಹೋಗುವಂಥದ್ದು ಅವರು. ಸೊ ನಾವು ಅವರು ಕೇರಳ MP ಆಗಿರುವಂಥದ್ದು, ಆ ರಾಜ್ಯದ ಸಮಸ್ಯೆಗಳನ್ನು ನೋಡೋದು ಬಿಟ್ಟು ಈ ಕಡೆಗೆ ಬಂದಿರುವಂಥದ್ದು, ಇಲ್ಲಿನ ವಿಚಾರವನ್ನು ತೆಗೆದುಕೊಂಡು ಅವರು ಅಲ್ಲಿ ಆರಂಭಿಕವಾಗಿ ಮಾತಾಡ್ತಾ ಹೇಳ್ತಾರೆ, ಧರ್ಮಸ್ಥಳಕ್ಕೆ ಕೇರಳದಿಂದನೂ ಸಾಕಷ್ಟು ಜನರು ಹೋಗ್ತಾರೆ, ಭಕ್ತರು ಹೋಗ್ತಾರೆ, ಅದಕ್ಕೋಸ್ಕರ ನಾವು ಅಲ್ಲಿಗೆ ಆ ಒಂದು ವಿಚಾರವನ್ನು ನಾವು ಎಸ್ಕಲೇಟ್ ಮಾಡ್ತೀವಿ, ಮಾತಾಡ್ತೀವಿ ಅನ್ನೋ ಭರವಸೆಯನ್ನು ಕೂಡ ಇವರು ಕೊಡ್ತಾರೆ. ಅದಾದ ಬಳಿಕ ಏನು SITಯನ್ನು ಇನ್ನೂ ಕರ್ನಾಟಕದಲ್ಲೇ ರಚನೆ ಮಾಡೋ ಮಾತುಗಳಷ್ಟೇ ಕೇಳಿ ಬರ್ತಾ ಇರುತ್ತೆ. ಆಗಲೇ SITಯನ್ನು ರಚನೆ ಮಾಡಬೇಕು ಅನ್ನೋ ಒತ್ತಾಯ ಕೇರಳದಿಂದ ಕೇಳಿ ಬರುವಂಥದ್ದು. ಕರ್ನಾಟಕ ಏನಾದರೂ SITಯನ್ನು ರಚನೆ ಮಾಡಲಿಲ್ಲ ಅಂತ ಹೇಳಿದರೆ ನಾವು ಅದ್ರ ಧ್ವನಿಗೂಡಿಸ್ತೀವಿ, ನಾವು ಅದ್ರ ಬಗ್ಗೆ ಗಮನ ಹರಿಸ್ತೀವಿ, ನಾವು ಇನ್ವಾಲ್ವ್ ಆಗ್ತೀವಿ ಅಂತ ಹೇಳಿ ಸ್ವತಃ ಸಂಸದ ಸಂತೋಷ್ ಕುಮಾರ್ ಹೇಳುವಂಥದ್ದು. ಇಂಥ ಎಲ್ಲ ಪ್ರಕ್ರಿಯೆಗಳು ನಡೆಯುತ್ತೆ. ಸೊ ಇಲ್ಲಿ ಕೇರಳ ಮೀಡಿಯಾದವರು ಎಲ್ಲ ಕೂಡ ಇಲ್ಲಿಗೆ ಬರುತ್ತೆ, ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗುತ್ತೆ. ಸೊ ಎಲ್ಲವನ್ನೂ ನೋಡ್ತಾ ಹೋಗೋದಾದ್ರೆ ಒಂದು ವ್ಯವಸ್ಥಿತವಾಗಿ ಇಲ್ಲಿ ಯಾವ್ಯಾವ ರೀತಿ ಏನೇನು ಮಾಡಬೇಕು ಅನ್ನೋದು ಮೊದಲೇ ಪ್ಲಾನ್ ಆಗಿತ್ತು. ಮತ್ತೆ ಇದನ್ನ ಮಾಡ್ಲಿಕ್ಕೋಸ್ಕರ ಇವರು ಎನಿ ಎಕ್ಸ್ಟೆಂಟ್ಗೂ ಕೂಡ ಇವರು ತಲುಪಿರುವಂತಹದ್ದು ಈಗ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಮಾಸ್ಕ್ ಮ್ಯಾನ್ ತನ್ನ ಮಾಸ್ಕ್ ಅನ್ನು ತೆಗೆದಾಯ್ತು, ಜೊತೆಗೆ ಅಂದರೆ ಬೇರೆಯವರ ಮಾಸ್ಕ್ ಅನ್ನು ಕೂಡ ಕಳಚಿಸ್ತಾ ಇದ್ದಾನೆ.